ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿಯಲ್ಲಿ ಈಗ ವಿಜೇಂದ್ರ ಅವರು ಕೊತ ಅಂತ ಕೊದಿತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಅವರ ಅವಧಿ ಮುಗಿದ್ರು ಕೂಡ ನೀವೇ ರಾಜ್ಯಾಧ್ಯಕ್ಷರು ಅಂತ ಒಂದು ಮಾತು ಕೂಡ ಹೈಕಮಾಂಡ್ ಹೇಳ್ತಾ ಇಲ್ಲ. ಈ ಮಧ್ಯೆ DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. DK ಶಿವಕುಮಾರ್ ಅವರ ಚಾಣಕ್ಯತನದಿಂದ ಬಿಜೆಪಿಯಲ್ಲಿರುವಂಥ ಒಳಬೇಗದಿ ಹೊರಬರಬೇಕಾಯಿತು. DK ಶಿವಕುಮಾರ್ ಯಾವ ರೀತಿ ಮಗ್ಗಲ ಮುಳ್ಳಾಗಿದ್ದಾರೆ ಅಂದರೆ ಬಿಜೆಪಿಯನ್ನು ಇವತ್ತು ಎಕ್ಸ್ಪೋಸ್ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಅಶೋಕ್ ಅವರು ವಿಜೇಂದ್ರ ಅವರು ಮುಖ ಇಲ್ಲದೆ ಹೈಕಮಾಂಡ್ಗೆ ಯಾರ ಹೆಸರು ಹೇಳೋಕ್ಕಾಗದೆ ಅಡ್ಡ ಮತದಾನ ಹೇಗಾಯ್ತಪ್ಪ ಏನಾಯ್ತಪ್ಪ ಅಂತ ಅವರಿಗೆ ಕಿಂಚಿತ್ತೂ ಜ್ಞಾನ ಇಲ್ಲದ ಹಾಗೆ ಅವರ ಒಳಗಿನ ಭಿನ್ನ ಮತವನ್ನು DK ಶಿವಕುಮಾರ್ ಅವರು ಹೇಗೆ ಎನ್ಕ್ಯಾಶ್ ಮಾಡಿಕೊಂಡ್ರು. ಅದೇ ರೀತಿ SIR ಪಶ್ಚಿಮ ಬಂಗಾಳ ಬಿಹಾರದಲ್ಲಿ ಬಿಜೆಪಿಗೆ ಪ್ಲಸ್ ಏನು ಯಾವ್ಯಾವ ಲೆವೆಲ್ಗೆ ತಗೊಂಡೋಯ್ತು. ಆದರೆ ಕರ್ನಾಟಕದಲ್ಲಿ ಮಾತ್ರ SIR ಬಿಜೆಪಿಗೆ ಮೈನಸ್ ಪಾಯಿಂಟ್ ಆಗಿದೆ, ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಆ ಮಟ್ಟಕ್ಕೆ ಚುನಾವಣಾ ಚಾಣಕ್ಯ DK ಶಿವಕುಮಾರ್ ಅವರು ಸಿನಾರಿಯೋನೇ ಬದಲಾಯಿಸಿಬಿಟ್ಟಿದ್ದಾರೆ. ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೋಗಿ ಬಿಜೆಪಿ ಮತ್ತು JDS ನಾಯಕರುಗಳು SIR ಸರಿ ಆಗ್ತಾ ಇಲ್ಲ, ಸ್ಟಾಪ್ ಮಾಡಿ ಅಂತ ಬಡ್ಕತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿಯಲ್ಲಿ ಎಲ್ಲ ಫೇಲಿಯರ್ನ ನನ್ನ ತಲೆಗೆ ಕಟ್ಬಿಡ್ತಾರೆ ಅಂತ ವಿಜೇಂದ್ರ ಅವರು ಎಲ್ಲಿ ಸಿಗುತ್ತೋ ಅಲ್ಲಿ ಉಗ್ರವಾಗಿ ಕಾರ್ಯಕರ್ತರು ಮತ್ತು ನಾಯಕರನ್ನ ಉದ್ದೇಶಿ ಮಾತಾಡ್ತಾ ಇದ್ದಾರೆ. ನಿನ್ನೆ ದಾವಣಗೆರೆಯಲ್ಲಿ ವೇದಿಕೆಯಲ್ಲೇ ಹೇಳಿದರು, ಏನ್ರಿ ನಿಮಗೆಲ್ಲ ಹೃದಯ ಇದೆ ಏನ್ರಿ, ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಹಾರ್ಟ್ ತಜ್ಞರು ಯಾರಿದ್ದಾರೆ ಅವ್ರ ಹತ್ರ ತೋರಿಸ್ಬೇಕು, ನಿಮ್ಮ ಹೃದಯದಲ್ಲಿ ಬ್ಲಾಕ್ ಇದಾವ ಇಲ್ವಾ ಅಂತಲ್ಲ, ನಿಮ್ಗೆ ಟೆಸ್ಟ್ ಮಾಡಬೇಕಾಗಿರೋದು ನಿಮಗೆ ಹೃದಯ ಇದೆಯಾ ಇಲ್ವಾ ಅಂತ ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ನನ್ನೊಬ್ಬನ್ನೇ ಸಿಗಾಕಿ ಎಲ್ಲರೂ ತಮಾಷೆ ನೋಡ್ತೀರಾ? ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರ ಅಂತ ಅನ್ನೋದ್ರಿಂದಲೇ ಬಿಜೆಪಿಯವರು ಒಳಬೇಗದಿ ಜಾಸ್ತಿ ಆಗಿದೆ ಅಂತ ಸಿಕ್ಕಲ್ಲಿ ಕಂಡಲ್ಲಿ ಕೊತ ಕುದೀತಾ ಇದ್ದಾರೆ ವಿಜಯೇಂದ್ರ ಅವರು. ಆದರೆ ಹೈಕಮಾಂಡ್ ಮಾತ್ರ ಯಾವ ಮುಲಾಮು ಹಚ್ಚದೆ ಕಳೆದ 3 ವರ್ಷಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಏನೇ ತಲ್ಲಣ, ಮನೆಯೊಂದು 3 ಬಾಗಿಲಾಗಲಿ 6 ಬಾಗಿಲಾಗಲಿ 10 ಬಾಗಿಲಾಗಿ ತಲೆಯನ್ನೇ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೂ ಕೂಡ ವೇಟ್ ಆ್ಯಂಡ್ ವಾಚ್ ಅಂತ ಹೈಕಮಾಂಡ್ ಇರೋದನ್ನು ನೋಡಿದ್ದಾರೆ. ಬಿಜೆಪಿಯಲ್ಲಿರುವಂಥ ಈ ಒಳಬುಗಿದಿಗೆ ಮದ್ದರಿಯೋರು ಯಾರು? ಹೊಸ ಉಸ್ತುವಾರಿ ನೇಮಕ ಆಗಿದ್ದಾರೆ, ಅವ್ರಿಗಿನ್ನೂ ಕೂಡ ಪಲ್ಸ್ ಗೊತ್ತಾಗ್ತಾ ಇಲ್ಲ. ನಾಳೆ ಏನೋ ಮೀಟಿಂಗ್ ಇದೆ ಅಂತೆ, ಭಾಳಷ್ಟು ಜನರನ್ನ ಕರೆದಿದ್ದಾರಂತೆ ನೋಟಿಸ್ ಕೊಡೋದಕ್ಕಿಂತ ಮುಂಚೆ ಮಾತಾಡ್ಸೋಕ್ಕೆ. ಬಟ್ ಡೆಫಿನೆಟ್ಲಿ ಈ ಪ್ರಕ್ರಿಯೆ ಏನಿದೆ ಅದು BJPಗೆ ಒಳ್ಳೆಯದಾದರೆ ಓಕೆ, ಇಲ್ಲದೇ ಇದ್ದರೆ ಈ ಕಮಲದೋಳ್ ಕುಸ್ತಿಯನ್ನು ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೇ ಈ ದಿನದ ಸ್ಪೆಷಲ್. ಬಿಜೆಪಿ ಮನೆಯಲ್ಲೇ ಶುರುವಾಗಿದೆ ಮಹಾಭಾರತ. ಬಹಿರಂಗ ಆಯ್ತು ಕಮಲ ಕಲಿಗಳ ಆಂತರಿಕ ಕಚ್ಚಾಟ. ಮೇಲ್ಮನೆ ಅಡ್ಡ ಮತದಾನದ ಬೆನ್ನಲ್ಲೇ ಒಳಜಗಳದ ಮಹಾಸ್ಫೋಟ. ಪಕ್ಷದಲ್ಲೇ ನಡೆಯುತ್ತಿದೆ ಷಡ್ಯಂತ್ರ, ನನ್ನ ವಿರುದ್ಧವೇ ರಣತಂತ್ರ. ಸ್ವಪಕ್ಷದ ಬಂಡಾಯ ನಾಯಕರಿಗೆ ಎಚ್ಚರಿಕೆ ಕೊಟ್ಟ BSY ಪುತ್ರ. ದಾವಣಗೆರೆಯಲ್ಲಿ ಗುಡುಗಿದ ಬಿಜೆಪಿ ಸಾರಥಿ BY ವಿಜಯೇಂದ್ರ. DK ಶಿವಕುಮಾರ್ ಸಿದ್ದು ಜೊತೆ ದೋಸ್ತಿ, ಕಮಲ ಪಕ್ಷದೊಳಗೆ ಕುಸ್ತಿ. ಫ್ರೆಂಡ್ಶಿಪ್ ಪಾಲಿಟಿಕ್ಸ್ ಇಲ್ಲವೇ ಇಲ್ಲ, ಇದು ಅಪಪ್ರಚಾರ. ಆಂತರಿಕ ಕಚ್ಚಾಟದಿಂದ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ತರಬೇಡಿ, ವಿರೋಧಿ ಬಣಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬಿಜೆಪಿ ಸಾರಥಿ. ಬಿಜೆಪಿ ವಿರೋಧ ಪಕ್ಷದಲ್ಲಿ ಇರೋದಕ್ಕೆ ಕಾರಣ ಯಾರು? ಸ್ವಯಂಕೃತ ಅಪರಾಧನ, ಹೊಂದಾಣಿಕೆ ರಾಜಕಾರಣನ? ಕೇಸರಿ ಕಲಿಗಳಿಂದಲೇ ಬಿಜೆಪಿಗೆ ಮುಳುವಾಗ್ತಿರೋದು ನಿಜಾನ? ನಾನು ಹುಟ್ಟಿದ ಮೇಲೆಯೇ ಪಕ್ಷ ಹುಟ್ಟಿದ್ದು, ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನುವಂಥ ಭಾವನೆ ನಿಮ್ಮಲ್ಲಿದ್ದರೆ ಈಗಲೇ ಜನ ನಿಮ್ಮ ಭಾಷಣಕ್ಕೆ ಚಪ್ಪಾಳೆ ಹೊಡೆಯಲ್ಲ. ನಾಳೆ ನೀವು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರ ಫ್ರಸ್ಟ್ರೇಷನ್ ಲೆವೆಲ್ ಪೀಕ್ಗೆ ಹೋಗ್ಬಿಟ್ಟಿದೆ. ಆದರೂ 3 ಬಣ ಇದೆ. 1 ವಿಜಯೇಂದ್ರ ಅವ್ರ ಬಣ, 2 ತಟಸ್ಥ ಬಣ, 3 ರೆಬಲ್ ಬಣ. ಈ ರೆಬಲ್ ಬಣ ಆಗಾಗ್ಗೆ ವಿಜಯೇಂದ್ರ ಅವ್ರನ್ನ ಹೆಂಗೆ ಕೆಳಗಿಳಿಸೋದು ಅಂತ ಆ್ಯಕ್ಟಿವ್ ಆಗಿರುತ್ತೆ. ವಿಜಯೇಂದ್ರ ಅವರು ಕಳೆದ 3 ವರ್ಷಗಳಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಮಂತ್ರ ಜಪಿಸಿದ್ದೇ ಬಂತು. ಯಾರು ವಿಶ್ವಾಸದ ಪರದಿ ಒಳಕ್ಕೆ ಬರಲೇ ಇಲ್ಲ. ಈಗಲೂ ಹೈಕಮಾಂಡ್ ಎಸ್ ವಿಜೇಂದ್ರ ಯು ಆರ್ ದಿ ಲೀಡರ್, ಪ್ಲೀಸ್ ಕ್ಯಾರಿ ಆನ್ ಅಂತ ಹೇಳೋದಕ್ಕೆ ಬಾಯ್ ಬರ್ತಾ ಇಲ್ಲ. ಹಾಗಾದರೆ ಈ ರಾಜ್ಯ BJPಗೆ ಪಾಪ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅದಕ್ಕೆ ತುಂಬ ನಿರಾಸೆಯಿಂದ ವಿಜಯೇಂದ್ರ ಅವರು ಇತ್ತೀಚೆಗೆ ಮಾತಾಡ್ತಿರುವ ಮಾತು ಕೇಳಿದರೆ ಅವರ ಫ್ರಸ್ಟ್ರೇಷನ್
ತುಂಬ ತುಂಬ ಹೈ ಲೆವೆಲ್ಗೆ ಹೋಗಿದೆ ಅಂತ ಅನಿಸ್ತಾ ಇದೆ. ಬನ್ನಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಕೇಳೋಣ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದಲ್ಲಿ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಇದ್ದೇವೆ, ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿದ್ದೇವೆ. ಅದಕ್ಕೆ ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಎಷ್ಟು ಕಾರಣ, ನಾವೆಷ್ಟು ಕಾರಣ, ಅದು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಸ್ವಯಂಕೃತ ಅಪರಾಧದಿಂದ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೇವೆ ಅಂತಕ್ಕಂಥದ್ದು ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲೋ ಒಂದು ಕಡೆ ನಾವು ಕೂಡ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ನಮ್ಮ ಆಂತರಿಕ ಸಮಸ್ಯೆಯು ಕೂಡ ನಮ್ಮ ಕಾರ್ಯಕರ್ತರ ವಿಶ್ವಾಸ ಬರ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ವಿಚಾರವನ್ನು ಹೇಳೋದಕ್ಕೆ ನನಗೇನು ಸಂಕೋಚ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅಡ್ಡ ಮತದಾನ ಆಯಿತು ಅಂತ ಹೇಳಿದಾಗ ಸಾಕಷ್ಟು ಬೇರೆ ಬೇರೆ ರೀತಿ ಚರ್ಚೆಗಳು ಮಾಧ್ಯಮದಲ್ಲೂ ಕೂಡ ಆಯಿತು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಯಿತು. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಷಡ್ಯಂತ್ರವೂ ಕೂಡ ನಡೆಯಿತು. ಯಡಿಯೂರಪ್ಪವರು, ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ವಿಜಯೇಂದ್ರ, DK ಶಿವಕುಮಾರ್ ಅವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ಇದ್ಯಾರು ಹೊರಗಡೆಯವರು ಮಾತನಾಡೋದಿಲ್ಲ, ನಮ್ಮವರು ಮಾತನಾಡೋದು. ಅರೆ ಯಾವ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಸುತ್ತಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು. ಯಡಿಯೂರಪ್ಪನವರು, ಅನಂತಕುಮಾರ್ ಎಲ್ಲ ಹಿರಿಯ ನಾಯಕರ ಬಗ್ಗೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕಾರ್ಯಕರ್ತರು ದುಡಿದಿದ್ದಾರೆ. ಅಂತ ಯಡಿಯೂರಪ್ಪನವ್ರ ಬಗ್ಗೆನೇ ಇವತ್ತು ಅನುಮಾನ ಹುಟ್ಟಾಕಂತ ಕೆಲಸ ಇವತ್ತು ನಮ್ಮವ್ರು ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು. ಪಕ್ಷದ ವರಿಷ್ಠರು ಹಿರಿಯರನಿಗೆ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಾಗ ಈ ರೀತಿ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದಿಗೆ ದೋಸ್ತಿ ಮಾಡಿಕೊಂಡಿದ್ದು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತದ? ಅದು ಕೂಡ ನಾವೊಬ್ಬ ಯಡಿಯೂರಪ್ಪನವ್ರ ಮಗನಾಗಿ ನಾ ರೀತಿ ನಡ್ಕೊಳ್ತೇನೆ ಅಂತ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಕಳೆದ ಉಪಚುನಾವಣೆಯಲ್ಲೂ ಕೂಡ ನಾನು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ, ಇಂದು ಕೂಡ ನಾವು ಹಳೆದನ್ನ ಮರೆತು ನಾವು ಒಟ್ಟಾಗಿ ಒಂದಾಗಿ ನಾನಿಲ್ಲದೆ ಇದ್ರೆ ಪಕ್ಷನೇ ನಡೆಯೋದಿಲ್ಲ, ನಾನು ಹುಟ್ಟಿದ ಮೇಲೆ ಬಿಜೆಪಿ ಹುಟ್ಟಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ, ಈ ಭಾವನೆಯಿಂದ ನಾವು ಹೊರಗೆ ಬರದೇ ಹೋದ್ರೆ ಇವತ್ತು ಕಾರ್ಯಕರ್ತನ ಹೆಸರುಗಳು ಹೇಳಿದಾಗ ಚಪ್ಪಳೆ ತಟ್ಟೋದನ್ನು ನಿಲ್ಲಿಸಿದ್ದಾರೆ. ನಾಳೆ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅಂತ ಪರಿಸ್ಥಿತಿ ಬರುವ ಮುಂಚಿತವಾಗಿ ನಮ್ಮನ್ನು ನಾವು ಸರಿಪಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಒಟ್ಟಾಗಿ ಒಂದಾಗಿ ಸಂಘಟನೆಗೆ ಬಲಪಡಿಸುವಂತ ಕೆಲಸ ಮಾಡಬೇಕು ಅನ್ನುವ ವಿನಂತಿಯನ್ನ ವಿನಮ್ರವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಆಲ್ ರೈಟ್, ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಕುಸ್ತಿ, ಆಂತರಿಕ ಕುಸ್ತಿ, ಒಳಬೇಗುದಿ, ಇದರ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ.